ರಂಗೋಲಿ ಪುಡಿ ಹಾಕ್ಕೊಂಬಂದೆ. ಈಗ ರಂಗೋಲಿ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನಂಗೆ ಅಷ್ಟೊಂದು ಚೆನ್ನಾಗೆಲ್ಲ ರಂಗೋಲಿ ಹಾಕೋಕ್ಕೆ ಬರೋಲ್ಲ. ಇಲ್ಲ ಸ್ವಲ್ಪ ಲೈಟಾಗಿ ಹಾಕ್ತೀನಿ. ಅದು ಫೋನಲ್ಲಿ ನೋಡಿ ಸ್ವಲ್ಪ ಹಾಕ್ತಿರ್ತೀನಿ ಆವಾಗವಾಗ. ನನಗೆ ಮುಂಚೆಯಿಂದನೂ ರಂಗೋಲಿ ಎಲ್ಲ ಬುಕ್ಕಲ್ಲಿ ಬಿಡಿಸೋ ಅಭ್ಯಾಸ, ರಂಗೋಲಿ ಪುಡಿಯಲ್ಲಿ ಬಿಡಿಸಿ ಅಭ್ಯಾಸ ಇರಲಿಲ್ಲ. ಮುಂಚೆ ರಂಗೋಲಿ ಪುಡಿ ಹೆಂಗೆ ಹಿಡ್ಕೋಬೇಕು, ಹೆಂಗೆ ಚುಕ್ಕೆ ಇಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆದರೂ ಲೈಟಾಗಿ ಆವಾಗವಾಗ ಬಿಡಿಸ್ತಿರ್ತೀನಿ. ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೂ ಸ್ವಲ್ಪ ನೀಟಾಗಿ ಬಿಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಕುಕ್ಕರ್ ಬೇರೆ ಕೂಗ್ತಿದೆ. ಕುಕ್ಕರ್ ನೋಡೋಕ್ಕೆ ಬೇರೆ ಹೋಗಬೇಕು. ಇದೊಂದು ಸ್ವಲ್ಪ ಹಾಕಿ ಓಡೋಗಿ ನೋಡ್ಕೊಬರ್ಬೇಕು. ಅದಕ್ಕೆ ಬೇಗ ಹಾಕ್ತಿದ್ದೀನಿ. ಆದರೂ ಸರಿಯಾಗಿ ನೀಟಾಗಿ ಆಗ್ತಿಲ್ಲ. ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಅರ್ಜೆಂಟಾಗಿ ಹಾಕಬೇಕು. ಕುಕ್ಕರ್ ಕೂಗ್ತಿದೆ ಗೈಸ್. ಇದಕ್ಕೆ ಅಂತ ಹೋಗ್ತಿದ್ದೀನಿ. ಕುಕ್ಕರ್ನ ಇಳಿಸ್ಬಿಟ್ಟು ಮತ್ತೆ ಹೋಗಬೇಕು. ಒಲೆ ಲೈಟಾಗಿ ಈಚೆ ಬಂದಿದೆ. ಕುಕ್ಕರ್ ಇನ್ನೊಂದು ಸತಿ ಕೂಗಲಿ ಅಂತ ನಿಂತ್ಕೊಂಡಿದ್ದೀನಿ. ಕುಕ್ಕರ್ ಕೂಗಿದ ತಕ್ಷಣ ಇಳಿಸ್ಬಿಟ್ಟು ನೆಕ್ಸ್ಟು ರಂಗೋಲಿ ಕಂಪ್ಲೀಟ್ ಮಾಡಬೇಕು. ಅದನ್ನು ಕಂಪ್ಲೀಟ್ ಮಾಡಿ ಸಾಂಬಾರು ಒಗ್ಗರಣೆ ಹಾಕಿ ಬೇಗ ಮಾಡ್ಕೋಬೇಕು. ಅದಕ್ಕೆ ಕುಕ್ಕರ್ ಕೂಗ್ತು ಬಂದು ರಂಗೋಲಿ ಮತ್ತೆ ಕಂಪ್ಲೀಟ್ ಮಾಡ್ತಿದ್ದೀನಿ. ನೀಟಾಗಿ ಹಾಕೋಕ್ಕಾಗಿಲ್ಲ ಅಂದರೂ ಅರ್ಜೆಂಟಾಗಿ ಹಾಕ್ತಿದ್ದೀನಿ. ಚೆನ್ನಾಗಿ ಹಾಕಿಲ್ಲ ಅಂದರೆ ಯಾರು ಬೈಕೋಬೇಡಿ. ಯಾಕಂದರೆ ಅರ್ಜೆಂಟಾಗಿ ಹೆಂಗಾದ್ರೆ ಹಂಗೆ ಹಾಕ್ತಿದ್ದೀನಿ. ಮನೇಲಿ ಮಾಮೂಲಿ ಯಾವಾಗೂ ಹಾಕಿರೋದು ಈ ಸ್ವಲ್ಪ ಹೊತ್ತಿಗೆ ನಾಯಿ ಮರಿಗಳು ಎಲ್ಲ ಅದ್ರ ಮೇಲೆ ಓಡಾಡಿ ಹಾಳು ಮಾಡ್ತವೆ. ಹಾಗಾಗಿ ಯಾವಾಗೂ ಸಿಂಪಲ್ಲಾಗಿ ಲೈಟಾಗಿರೋಂಥ ರಂಗೋಲಿಗಳೇ ಹಾಕ್ತಾಯಿರ್ತೀನಿ. ನೆಕ್ಸ್ಟು ತುಳಸಿ ಕಟ್ಟೆಗೆ ರಂಗೋಲಿ ಹಾಕೋಕ್ಕೆ ಹೋಗ್ತಿದ್ದೀನಿ. ಅದು ಒಂದು ಕೈಯಲ್ಲಿ ಫೋನ್ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಹಂಗಾದ್ರೂ ಸರಿಯಾಗಿ ರಂಗೋಲಿ ಹಾಕೋಕ್ಕೆ ಕೈ ಇದಾಗ್ತಿಲ್ಲ, ಶವರ್ ಆಗ್ತಿದೆ. ಆದರೂ ಪರವಾಗಿಲ್ಲ ಹಾಕ್ತೀನಿ. ಹಂಗೆ ಯಾವಾಗೂ ಬರೀ ರಂಗೋಲಿ ಮೇಲೆ ಫೋಕಸ್ ಮಾಡಿ ಹಾಕ್ತಿದ್ನಲ್ಲ, ಇವಾಗ ಫಸ್ಟ್ ಟೈಮು ಫೋನು ಹಿಡ್ಕೊಂಡು ಒಂದು ಕೈಯಲ್ಲಿ ರಂಗೋಲಿ ಹಾಕ್ತಿರೋದು ಒಂದು ಸ್ವಲ್ಪ ಏನೋ ಒಂಥರ ನರ್ವಸ್ಸು ಮತ್ತು ಟೆನ್ಷನ್ನು. ಆದರೂ ಟ್ರೈ ಮಾಡ್ತಿದ್ದೀನಿ. ಟ್ರೈ ಮಾಡೋದಕ್ಕೇನು ಅನಿಸಲ್ಲ ಅಂತ. ಈಗ ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟು ಇನ್ನೊಂದು ರಂಗೋಲಿ ಹಾಕಬೇಕು ಬಾಗಿಲು ಎದುರುಗಡೆ ಆ ಸೈಡು. ಫಸ್ಟ್ ತುಳಸಿ ಕಟ್ಟೆ ಮುಗಿಸ್ಬೇಕು ಅಂತ ಹಾಕ್ತಿದ್ದೀನಿ. ಮತ್ತು ಗೈಸ್, ನೀವು ಎಲ್ಲ ಆರಾಮಾಗಿರ್ತೀರಲ್ವ? ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕ್ತಾಯಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಒಟ್ಟಿನಲ್ಲಿ ಮಾತಾಡ್ತಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಈಗ ತುಳಸಿ ಕಟ್ಟೆ ಎದುರುಗಡೆ ಲೈಟಾಗಿ ಒಂದು ಚಿಕ್ಕದು ರಂಗೋಲಿ ಹಾಕಬೇಕು ಅಂತ ಚುಕ್ಕಿ ಇಡ್ತಾ ಇದ್ದೀನಿ. ಒಂದು ಚುಕ್ಕಿ ತುಂಬ ಕೆಳಗಡೆ ಇಟ್ಬಿಟ್ಟಿದ್ದೆ, ಮತ್ತು ಅಳಿಸಿ ಮೇಲೆ ಇಟ್ಟು ರಂಗೋಲಿ ಹಾಕ್ತಿದ್ದೀನಿ. ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಆದ್ರೂ ಲೈಟಾಗಿ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೋತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ರಂಗೋಲಿ ಅಲ್ಲಿ ಎದುರುಗಡೆ ಹಾಕಬೇಕಲ್ವ, ಅದು ಫೋನೆಲ್ಲ ಹಿಡ್ಕೊಂಡು ಹಾಕೋಕ್ಕಾಗಲ್ಲ. ಹಾಗಾಗಿ ಕಟ್ ಮಾಡಿ ಹಾಕಾದ್ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ನೋಡಿ, ಹಾಕಿದ್ದಾಯಿತು. ಈಗ ಸಾಂಬಾರು ಒಗ್ಗರಣೆ ಹಾಕಬೇಕು ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ. ಒಲೆ ಉರಿತಿದೆ. ಕುಕ್ಕರ್ಗೆ ಏನು ಇದೋಗಿಲ್ಲ. ಈಗ ಒಲೆ ಮುಂದಕ್ಕೆ ತುಳ್ಳಿ
ನೆಕ್ಸ್ಟು ತಪ್ಪಲೆ ಇಟ್ಟಿದ್ದೀನಿ, ತಪ್ಪಲೆ ಕಾದಿದೆ, ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಹಾಕಿ. ನೆಕ್ಸ್ಟು ತರಕಾರಿ ಬೆಂದಿದೆ, ಓಪನ್ ಮಾಡಿ ನೆಕ್ಸ್ಟು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಚಟ್ ಪಟ್ ಅಂತ ಸಿಡ್ದಾದ್ಮೇಲೆ ನೆಕ್ಸ್ಟು ಸಿಡಿತಿದೆ, ಸಿಡಿಬೇಕಾದ್ರೆ ಸ್ವಲ್ಪ ಮಗುಗೆ ಸಿಡಿಬಿಡುತ್ತೆ ಅಂತ. ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೀನಿ, ಹಾಕಿ ಅಲ್ಲಾಡಿಸ್ತಿದ್ದೀನಿ ನೀಟಾಗಿ. ಎಣ್ಣೆ ಸ್ವಲ್ಪ ರೋಸ್ಟ್ ಆಗಲಿ ಅಂತ. ರೋಸ್ಟ್ ಆಗಿದೆ ಅಂದ್ಕೊತೀನಿ ಚೆನ್ನಾಗಿ. ಈಗ ತರಕಾರಿ ಬೆಂದಿರೋದನ್ನ ರೋಸ್ಟ್ ಹಾಕ್ತಿದ್ದೀನಿ ನೀಟಾಗಿ. ಒಗ್ಗರಣೆ ಮಾಡಿ ನೀಟಾಗಿ ಸ್ವಲ್ಪ ಫೋನು ನೀಟಾಗಿ ಇಟ್ಕೊಳಕ್ಕಾಗ್ತಿಲ್ಲ, ಆದರೂ ಟ್ರೈ ಮಾಡ್ತಿದ್ದೀನಿ. ನೆಕ್ಸ್ಟು ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ, ಸ್ವಲ್ಪ ಇದೆ ಅದರೊಳಗೆ, ಅದಕ್ಕೆ ಫುಲ್ಲು ಹಾಕ್ಬಿಟ್ಟೆ. ನೀಟಾಗಿ ಪೇಪರಲ್ಲಿರೋದೆಲ್ಲ ಹಾಕಿದ್ದೀನಿ. ಖಾರದ ಪುಡಿ ಹಾಕಬೇಕಿತ್ತು, ಡಬ್ಬ ಸೈಡಲ್ಲಿ ಎತ್ತಿಟ್ಟಿದ್ದೆ, ಹಾಗಾಗಿ ಒಲೆ ಹತ್ರನೇ ಫೋನಿಟ್ಟು ಖಾರದ ಪುಡಿ ಡಬ್ಬ ಎತ್ಕೊಂಡು ಮುಚ್ಚಳ ಓಪನ್ ಮಾಡ್ತಿದ್ದೀನಿ. ನೆಕ್ಸ್ಟು ಖಾರದ ಪುಡಿ ಮುಚ್ಚಳ ಓಪನ್ ಮಾಡಿದೆ, ಫೋನ್ ಎತ್ಕೊಂಡು ಮತ್ತೆ 2 ಸ್ಪೂನ್ ಖಾರದ ಪುಡಿ ಹಾಕಿ ನೀಟಾಗಿ. ಉಪ್ಪೆಲ್ಲ ಆಗಲೇ ಹಾಕಿದ್ದೀನಲ್ವ, ಅದು ಕರೆಕ್ಟಾಗಿರುತ್ತೆ, ಜಾಸ್ತಿ ಏನು ಎಕ್ಸ್ಟ್ರಾ ಮತ್ತೆ ನೀರೇನು ಹಾಕಲ್ಲ ನಾನು, ಹಾಗಾಗಿ ಸಾಕು ಉಪ್ಪೆಲ್ಲ. ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ, 1-2-3 ಸತಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಖಾರದ ಪುಡಿ ಗಂಟು ಏನೂ ಆಗಿರಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ನೆಕ್ಸ್ಟು ರೈಸ್ ಮಾಡಿಕೊಂಡು ಊಟ ಮಾಡೋದೆ. ಮಿಕ್ಸ್ ಮಾಡಿದ್ದೀನಿ. ಸರಿ ಗಾಯ್ಸ್.